ಇವತ್ತು HRMSನಲ್ಲಿ SFNನ ಯಾವ ರೀತಿಯಾಗಿ ಮಾಡೋದಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನೀವೇನು ಮಾಡಬೇಕು, HRMS ಓಪನ್ ಮಾಡಿದ್ಮೇಲೆ ಸರ್ವಿಸ್ ರಿಜಿಸ್ಟರ್ನ ತೊಗೋಬೇಕು. ಸರ್ವಿಸ್ ರಿಜಿಸ್ಟರ್ನಲ್ಲಿ ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಂತ ಇರುತ್ತೆ, ಅಲ್ಲೇ ತೊಗೊಳ್ಬೇಕು. ಅಲ್ಲಿ ನೀವು KGID ನಂಬರನ್ನು ಹಾಕೋಬೇಕು. ಯಾವ ಸಿಬ್ಬಂದಿನ ಮಾಡ್ತಾ ಇರ್ತೀಯೋ ಆ ಸಿಬ್ಬಂದಿದು KGID ನಂಬರ್ ಹಾಕಿದ್ಮೇಲೆ ಗೆಟ್ ಅಂತ ಕೊಟ್ಟರೆ ಆ ಸಿಬ್ಬಂದಿ ಹೆಸರು ಕಾಣಿಸುತ್ತೆ. ಈಗ ನಮಗಿಲ್ಲೇ ಇಲ್ಲೇ ಡೇಟು ಅವ್ರದ್ದು ಈಗ ನಾವು ಯಾವ ತಿಂಗಳದ್ದು ಮಾಡ್ತಾ ಇರ್ತೀವಿ ಆ ತಿಂಗಳದ್ದು ಡೇಟನ್ನು ಅಲ್ಲೇ ನಾವು ಹಾಕೋಬೇಕಾಗಿರುತ್ತೆ. ಈಗ ನಾನು ಇಲ್ಲಿ ಡೇಟ್ ಹಾಕಿದ್ದೀನಿ ನೋಡಿ. ಈಗ ಅವ್ರಿಗೆ ಒಂದು ಮಗುಗೆ ಅವರು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಏನು 2 ಮಗುವಿಗೆ ಅಂತ ನಾನು ಇಲ್ಲಿ ತೋರಿಸ್ಬೇಕಿರುತ್ತೆ. ಹಾಗಾಗಿ ಇಲ್ಲೇ ಸ್ಮಾಲ್ ಫ್ಯಾಮ್ಲಿ ಅಂತ ಕೊಡ್ತಾ ಇದ್ದೀನಿ ನಾನು. ಅಂದರೆ ಒಂದು ಸಿಂಗಲ್ ಚೈಲ್ಡ್ ಇದೆ, ಒಂದು ಸ್ಮಾಲ್ ಫ್ಯಾಮ್ಲಿ ಇದೆ. ಸ್ಮಾಲ್ ಫ್ಯಾಮ್ಲಿ ಇದ್ದರೆ 2 ಮಕ್ಕಳಿಗೆ ನಾವು ಆಪ್ರೇಷನ್ ಮಾಡಿಸಿದ್ರೆ 2 ಮಕ್ಕಳು ಅಂತ ಹಾಕಿ ಅವತ್ತಿಂದದು ಬೇಸಿಕನ್ನು ತಾನೇ ತೊಗೊಳತ್ತದು. ತೊಗೊಂಡಾದ್ಮೇಲೆ ಇಲ್ಲಿ ನಾನು ರಿಮಾರ್ಕ್ಸ್ ಬರ್ತಾ ಇದ್ದೀನಿ ನೋಡಿ, ಸ್ಮಾಲ್ ಫ್ಯಾಮ್ಲಿ ನಾರ್ಮ್ಸ್ ಅಂತ ಬರೆದು ಇಲ್ಲಿ ನಾವು ರಿಕ್ವೆಸ್ಟನ್ನು ಸಬ್ಮಿಟ್ ಮಾಡಬೇಕು. ಈಗ ರಿಕ್ವೆಸ್ಟ್ ಆದಮೇಲೆ ಇಲ್ಲಿ ಕೆಳಗೆ ಅವರ ಸಿಬ್ಬಂದಿಯ ಹೆಸರು, ಯಾವ ಡೇಟಿಂದ ಅವ್ರಿಗೆ ಸ್ಮಾಲ್ ಫ್ಯಾಮ್ಲಿದು ಇದನ್ನು ಕೊಡಬೇಕು ಅನ್ನೋದನ್ನೆಲ್ಲ ತೋರಿಸುತ್ತೆ. ಇಲ್ಲಿ ನಾವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ನಲ್ಲಿ ನಾವು ಏನು ಮಾಡಬೇಕು, ಅಪ್ಲೋಡನ್ನ ಮಾಡ್ಕೋಬೇಕು. ಈಗ ಮೊದಲೇ ನಾವೇನು ಮಾಡಿದ್ವಿ, ಆ ಕಾಪಿನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ನಾನು ಆ ಸ್ಕ್ಯಾನ್ ಕಾಪಿನ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ನಾವೇನೈತಿ ಅಪ್ಲೋಡ್ ಕೊಟ್ಟರೆ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಅಂದರೆ HODಗೆ ಅದನ್ನು ಕಳಿಸಿದರೆ ಮುಗೀತು.